ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಯುಸಿಸಿ ಜಾರಿಗೆ ತರೋ ನಿಟ್ಟಿನಲ್ಲಿ ಬಿಜೆಪಿಯಿಂದ ಮತ್ತೊಂದು ಬಿಗ್ ಸ್ಟೆಪ್. ಈಗ ಬಜೆಟ್ ಸೆಷನ್ ಶುರುವಾಗಿರೋ ಹೊತ್ತಲ್ಲಿ ಬಹುದೊಡ್ಡ ಬಿರುಗಾಳಿಯೊಂದು ಬೀಸುವಂಥ ಸುಳಿವು ಸಿಗ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರೋದು ಪ್ರತಿಪಕ್ಷಗಳು. ನೋಡಿ ಏನಾಗುತ್ತೆ ಇದನ್ನು ಮಾಡೋದಕ್ಕೆ ಹೊರಟಿದ್ದೇ ಹೋದಾದರೆ ಅಂತ. ಸೊ ಎರಡು ಮಹತ್ವದ ಬೆಳವಣಿಗೆಗಳು ಈಗ ರಾಷ್ಟ್ರ ರಾಜಕಾರಣದಲ್ಲಿ ಭರ್ಜರಿ ಸದ್ದನ್ನು ಎಬ್ಬಿಸ್ತಾ ಇರೋದು. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ವಕ್ಫ್ ಈಗಾಗಲೇ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂಗೀಕರಿಸಿದೆ. ಸೊ ಆ ರಿಪೋರ್ಟ್ ಮಂಡನೆಯಾಗುವಂತಹ ಸಮಯದಲ್ಲಿ ಈಗ ಸಿಡಿದೆದ್ದಿರೋದು ಪ್ರತಿಪಕ್ಷಗಳೆಲ್ಲ ಸಿಡಿದೆದ್ದು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇದನ್ನು ಮಾಡಿದ್ರೆ ದೇಶದಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ. ಅದರಲ್ಲೂ OIC MIMನ OIC ಎಚ್ಚರಿಕೆಯನ್ನೇ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಈ JPC ಕೊಟ್ಟಿರೋ ರಿಪೋರ್ಟ್ ಯಥಾವತ್ತಾಗಿ ನೀವು ಕಾಯ್ದೆ ಮಾಡೋದಕ್ಕೆ ಹೊರಟಿದ್ದೇ ಹೋದಾದರೆ, ಅದನ್ನೇ ನೀವು ಮಂಡಿಸಿ ಅಂಗೀಕರಿಸೋದೇ ಹೋದಾದರೆ ದೇಶದಲ್ಲಿ ಅಸ್ಥಿರತೆ ಉಂಟಾಗತ್ತೆ ಮತ್ತು ಸಾಮಾಜಿಕವಾಗಿ ದೊಡ್ಡ ಸಮಸ್ಯೆ, ಅಭದ್ರತೆ ಕಾಡುತ್ತೆ ಮತ್ತು ಸ್ಥಿರತೆಯನ್ನು ಕಳೆದುಕೊಳ್ಳುತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಆಗಬಹುದು, ನೆನಪಿಟ್ಕೊಳ್ಳಿ, ದೇಶದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ರೀತಿಯ ಎಚ್ಚರಿಕೆ, ರಕ್ತ ಹರಿಯತ್ತೆ ಅನ್ನೋ ಎಚ್ಚರಿಕೆ ಆರ್ಟಿಕಲ್ 370 ರದ್ದು ಮಾಡೋದಕ್ಕೆ ಹೊರಟಾಗಲೂ ಕೂಡ ಬಂದಿತ್ತು. ನೋಡ್ತಾ ಇರಿ, ರಕ್ತಪಾತ ಆಗುತ್ತೆ ಅಂತ. ಈಗ ವಕ್ಫ್ ತಿದ್ದುಪಡಿ ಮಾಡೋದಕ್ಕೆ ಮಹತ್ವದ ಹೆಜ್ಜೆ ಇಟ್ಟಿರೋ ಹೊತ್ತಲ್ಲಿ ಅಂಥದ್ದೇ ಒಂದು ಎಚ್ಚರಿಕೆ, ಸಮಾಜದಲ್ಲಿ ಅಸ್ಥಿರತೆ ಉಂಟಾಗಬಹುದು ಅನ್ನುವಂಥ ಎಚ್ಚರಿಕೆ ಬಂದಿದೆ. ಯಥಾವತ್ತಾಗಿ ಈಗಿರೋ ಅಂಶಗಳನ್ನು ನಾವು ಮುಸ್ಲಿಮರಂತೂ ಒಪ್ಪಿಕೊಳ್ಳೋದಿಲ್ಲ ಅಂತ ಸೆಡ್ ಹೊಡೆದಿರೋದು. ನಮ್ಮ ದರ್ಗಾ ಆಸ್ತಿಯನ್ನು, ನಮ್ಮ ಮುಸಲ್ಮಾನ್ ಬಾಂಧವರ ಆಸ್ತಿಯನ್ನು ಕಬಳಿಸೋದಕ್ಕೆ ಈ ಸರ್ಕಾರ ಮಾಡಿರೋ ಹುನ್ನಾರಕ್ಕೆ ನಾವು ಸುಮ್ಮನೆ ಕೂರೋಕ್ಕಾಗಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಹಾಕಿರೋದು. ಏನಾದರೂ ಮಾಡಿ ಸರ್ಕಾರದ ವಶಪಡಿಸ್ಕೊಳ್ಬೇಕು ಈ ಆಸ್ತಿಯನ್ನು ಅಂತಾನೆ ಇಂಥದ್ದೊಂದು ಬದಲಾವಣೆ ಮಾಡೋದಕ್ಕೆ ಹೊರಟಿದ್ದೀರಾ. ಯಥಾವತ್ತು ಜಾರಿ ಆಗೋದಕ್ಕೆ ನಾವು ಬಿಡಲ್ಲ ಅಂತ ಸೆಡ್ ಹೊಡೆದಿದ್ದಾರೆ. OIC ಸೇರಿದಂತೆ ಪ್ರತಿಪಕ್ಷಗಳು ಕೂಡ ಇದನ್ನು ವಿರೋಧಿಸ್ತಿರೋದು. BJPಯ ಸಂಸದರ ಬಹುಮತ ಅಂತ ನಂಬರ್ ತೋರಿಸಿ ಅಂಗೀಕಾರ ಮಾಡಿದ್ದಾರೆ. ಈಗ ಅದನ್ನೇ ತಂದು ಇಲ್ಲಿ ಮಂಡಿಸೋದಕ್ಕೆ ಹೊರಟಿದ್ದಾರೆ, ಕಾಯ್ದೆ ಮಾಡೋದಕ್ಕೆ ಹೊರಟಿದ್ದಾರೆ. ಇದನ್ನು ನೋಡ್ಕೊಂಡು ಸುಮ್ಮನಿರೋದಕ್ಕಾಗತ್ತಾ? ಕೋರ್ಟ್ಗೆ ಹೋಗ್ತೀವಿ ಮತ್ತೊಂದು ಅಂತೆಲ್ಲ ಅವತ್ತೇ ಹೇಳಿದರು. ಕರಾಳ ದಿನ, ಪ್ರಜಾಪ್ರಭುತ್ವದ ಕರಾಳ ದಿನ ಅಂತ. ಈಗ ಅದೇ ನಿಟ್ಟಿನಲ್ಲಿ ಮತ್ತೆ ವಾಗ್ಯುದ್ಧ ಶುರುವಾಗಿದೆ. ಅದು ಒಂದು. ಬಜೆಟ್ ಸೆಷನ್ನಲ್ಲಿ ಅತಿ ದೊಡ್ಡ ಹೆಜ್ಜೆಯನ್ನು ಮೋದಿ ಸರ್ಕಾರ ಇಡೋದು ಖಚಿತವಾಗಿದೆ. ವಕ್ಫ್ ತಿದ್ದುಪಡಿ ಮಾಡಿಯೇ ಸಿದ್ಧ ಅಂತ ಘೋಷಿಸಿದ್ದಂಥ ಮೋದಿ ಅಮಿತ್ ಶಾ ಅದನ್ನು ಈ ಸಲವೇ ಮಾಡೋದಕ್ಕೆ ಹೊರಟಿರೋದು. ಆ ನಿಟ್ಟಿನಲ್ಲಿ ಈಗ ಹೆಜ್ಜೆಯನ್ನು ಕೂಡ ಇಟ್ಟಿರೋದು. ಇನ್ನೊಂದು ಪ್ರಮುಖ ಬೆಳವಣಿಗೆ ಏನು? ಮೋದಿ ರಾಜ್ಯದಲ್ಲಿ, ಮೋದಿ ತವರು ರಾಜ್ಯ ಗುಜರಾತ್ನಲ್ಲಿ UCC ಜಾರಿ ಮಾಡೋದಕ್ಕೆ ಮುಂದಾಗಿದೆ ಸರ್ಕಾರ. ಉತ್ತರಾಖಂಡ್ ದೇಶದಲ್ಲೇ ಮೊದಲ ರಾಜ್ಯವಾಗಿ UCC ಇಂಪ್ಲಿಮೆಂಟ್ ಆಯಿತು. ಮೊನ್ನೆ ಅಷ್ಟೇ ಅಂಗೀಕಾರ ಆಯಿತು. ಹಲಾಲ್, ಬಹುಪತ್ನಿತ್ವ ಎಲ್ಲವೂ ಕೂಡ ಇನ್ನು ಮುಂದೆ ಅಲ್ಲಿ ಅಪರಾಧ. ಲಿವ್ ಇನ್ ರಿಲೇಷನ್ಶಿಪ್ಗೆ ಕಂಡೀಷನ್ಗಳಿವೆ. ರಿಜಿಸ್ಟ್ರೇಷನ್ನು, ಮ್ಯಾರೇಜ್ ರಿಜಿಸ್ಟ್ರೇಷನ್ನು, ಡಿವೋರ್ಸು, ಮಕ್ಕಳನ್ನು ದತ್ತು ಪಡೆಯೋದು ಮತ್ತು ಎಲ್ಲ ಮಕ್ಕಳಿಗೂ, ಗಂಡು ಹೆಣ್ಣು ಅನ್ನೋದಿಲ್ಲ, ಎಲ್ಲ ಮಕ್ಕಳಿಗೂ ಸಮಾನವಾದ ಆಸ್ತಿ, ಇದೆಲ್ಲವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದೆ UCC ಉತ್ತರಾಖಂಡಲ್ಲಿ ಇಂಪ್ಲಿಮೆಂಟ್ ಆಗೋ ಮೂಲಕ. ಈಗ ಗುಜರಾತ್ನಲ್ಲೂ ಕೂಡ ಅದನ್ನು ಮಾಡೋದಕ್ಕೆ ಹೊರಟಿರೋದು. BJP ಆಡಳಿತ ಇರುವಂಥ ಮತ್ತೊಂದು ರಾಜ್ಯ, ಅದರಲ್ಲೂ ಮೋದಿ ತವರು ರಾಜ್ಯದಲ್ಲಿ ಭೂಪೇಂದ್ರ ಪಟೇಲ್ ಅಂದರೆ ಗುಜರಾತ್ CM ಹೇಳ್ತಾರೆ, ಈಗ ನರೇಂದ್ರ ಮೋದಿ ಅವರ ಕನಸು ನನಸು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಈಗ ಕಟಿಬದ್ಧರಾಗಿದ್ದೀವಿ ಅಂತ. ಆರ್ಟಿಕಲ್ 370 ಮಾತು ಕೊಟ್ಟಿದ್ರು, ಅದನ್ನು ಮಾಡಿದ್ದಾಯಿತು. ಹಾಗೆ ತ್ರಿವಳಿ ತಲಾಕ್ ಬ್ಯಾನ್ ಮಾಡಿದ್ದಾಯಿತು. 1 ನೇಷನ್ 1 ಎಲೆಕ್ಷನ್, ಆ ನಿಟ್ಟಿನಲ್ಲೂ ಕೂಡ ಹೆಜ್ಜೆ ಇಟ್ಟೇ ಬಿಟ್ಟಿದೆ ಸರ್ಕಾರ. ಅಂಥದ್ದೇ ಒಂದು ಮಹತ್ವಾಕಾಂಕ್ಷೆಯ ವಿಚಾರ ಮೋದಿ ಮಾಡೇ ತೀರ್ತೀನಿ ಅಂತ ನಿಂತಿರೋದು ಯೂನಿಫಾರ್ಮ್ ಸಿವಿಲ್ ಕೋಡ್, ಸೆಕ್ಯುಲರ್ ಸಿವಿಲ್ ಕೋಡ್, ಎಲ್ಲರಿಗೂ ಒಂದೇ ಕಾನೂನು ಈ ನೆಲದಲ್ಲಿ ಅನ್ನೋದು. ಅದನ್ನು ಸಾಕಾರಗೊಳಿಸೋ ನಿಟ್ಟಿನಲ್ಲಿ ನಾವು ಅವರ ಜೊತೆಗೆ ಹೆಜ್ಜೆ ಇಡ್ತಾ ಇದ್ದೀವಿ ಅಷ್ಟೇ ಅಂತ ಈಗ ಗುಜರಾತ್ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರೋದು. ಕಮಿಟಿಯನ್ನು ಮಾಡಿದೆ ಈಗ ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಜಡ್ಜ್ ರಂಜನಾ ದೇಸಾಯಿ ಅವ್ರನ್ನ ನೇಮಕ ಮಾಡಿ ಅವರ ನೇತೃತ್ವದಲ್ಲಿ ಒಂದು 5 ಮೆಂಬರ್ ಕಮಿಟಿ ಮಾಡಿದ್ದಾರೆ. 45 ಡೇಸಲ್ಲಿ ಅವರು ರಿಪೋರ್ಟನ್ನು ಕೊಡಬೇಕು. ಅದಾಗ್ತಾ ಇದ್ದ ಹಾಗೆ ಗುಜರಾತ್ ಕೂಡ ಇಂಪ್ಲಿಮೆಂಟ್ ಮಾಡುತ್ತೆ.
ಅಂದರೆ ಸಾಧಕ ಬಾಧಕ ಏನೇನು ಸಮಸ್ಯೆ ಅಥವಾ ಏನೇನು ಬದಲಾವಣೆಗಳನ್ನು ಮಾಡ್ಕೊಳ್ಬಹುದು ಎಲ್ಲ ರಿಪೋರ್ಟ್ ಕೊಡುತ್ತೆ 45 ಡೇಸ್, ಅಂದರೆ 1.5 ತಿಂಗಳ ಕಮಿಟಿ ಆಗಿದೆ ಅಂದರೆ ಅರ್ಥ ಗುಜರಾತ್ ಜಾರಿಗೆ ತರುತ್ತೆ ಅಂತಾನೆ. ಇದೇ ರೀತಿಯಲ್ಲಿ ಉತ್ತರಾಖಂಡಲ್ಲೂ ಕೂಡ ಕಮಿಟಿ ಮಾಡಿ ತಕ್ಷಣ ಜಾರಿಗೆ ತಂದಿದ್ದಾಯಿತು, ಇಂಪ್ಲಿಮೆಂಟ್ ಮಾಡಿದ್ದಾಯಿತು. ಇಲ್ಲಿ ಗುಜರಾತು ಕೂಡ ಅದೇ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ದು ಗುಜರಾತ್ನಲ್ಲಿ 2ನೇ ರಾಜ್ಯ ಬಹುದೊಡ್ಡ ಬದಲಾವಣೆಗೆ ಈಗ ಮುಂದಾಗಿರೋದು. ಗುಜರಾತ್ CM ಭೂಪೇಂದ್ರ ಪಟೇಲ್ ಅವರು ಹೇಳ್ತಿರೋದು ನೋಡಿ, 75ನೇ ವರ್ಷ ಸಂವಿಧಾನದ ದಿನಾಚರಣೆಯ ಸಂಭ್ರಮದಲ್ಲಿದ್ದೀವಿ ನಾವು. ಈ ಹೊತ್ತಲ್ಲಿ ಮೋದಿಜಿಯವರ ಕನಸು ಯೂನಿಫಾರ್ಮ್ ಸಿವಿಲ್ ಕೋಡನ್ನು, ಕಾಮನ್ ಸಿವಿಲ್ ಕೋಡನ್ನು ದೇಶವ್ಯಾಪಿ ಜಾರಿಗೆ ತರಬೇಕು ಅನ್ನೋದು BJPಗರು ಹೇಳ್ತಿರೋದು. ಈ 75ನೇ ವರ್ಷವೇ ದೇಶವ್ಯಾಪಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಆಗಬೇಕು, ಸಮಾನತೆಯ ಅಸಲಿ ಅರ್ಥವನ್ನು ಜಾರಿಗೆ ತರಬೇಕು, ಅದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇದೇ ವರ್ಷ ಮೋದಿ ನನಸು ಮಾಡೋದಕ್ಕೆ ಎಲ್ಲರೂ ಕೂಡ ಯಜ್ಞವನ್ನು ಸಾಕಾರಗೊಳಿಸೋದಕ್ಕೆ ನಿಂತಿದ್ದೀವಿ. ದೇಶವ್ಯಾಪಿ ಅದಾಗಬೇಕು ಅಂತ ಒಂದು ಕಡೆ ಆಗಿದೆ, ಈಗ ನಮ್ಮ ರಾಜ್ಯದಲ್ಲೂ ಆಗುತ್ತೆ ಅನ್ನುವಂಥ ಸಂದೇಶವನ್ನು ಕೊಟ್ಟಿರೋದು. ಸೊ ಇಲ್ಲೆಲ್ಲ ಸಾಧಕ ಬಾಧಕವನ್ನು ಸರ್ಕಾರ ನೋಡುತ್ತೆ, ಆದಷ್ಟು ಬೇಗ UCC ತಂದೇ ತರ್ತೀವಿ ಅಂತ ಹಲವು ಬಾರಿ ಇತ್ತೀಚೆಗಷ್ಟೇ ಮೋದಿ ಅಮಿತ್ ಶಾ ಇಬ್ಬರೂ ಕೂಡ ಎಲೆಕ್ಷನ್ ಖಾಡ್ದಲ್ಲೆಲ್ಲ ಹೇಳಿದ್ರು. ಅದರ ಬೆನ್ನಲ್ಲೇ ಈಗ 2ನೇ ರಾಜ್ಯದಲ್ಲಿ ಆ ಕೆಲಸ ಆಗ್ತಾ ಇದ್ದು ಕೇಂದ್ರ ಸರ್ಕಾರ ಕೂಡ UCC ಜಾರಿಗೆ ತರೋದು ಶತಸಿದ್ಧ ಅನ್ನುವ ಘೋಷಣೆಯಾಗಿದೆ. ಅದನ್ನು ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಮೋದಿ ತಗೊಂಡಿದ್ರು ಅಂದರೆ ಅದರ ಅರ್ಥ ಖಂಡಿತ ಆ ವರ್ಷ ಕಂಪ್ಲೀಟ್ ಆಗೋದ್ರ ಒಳಗಡೆ ಮತ್ತೊಂದು ಇಂಡಿಪೆಂಡೆನ್ಸ್ ಡೇ ಬರೋದ್ರ ಒಳಗಡೆ ಅಂಥದ್ದೊಂದು ಹೆಜ್ಜೆ ಇಡ್ತಾರೆ ಅಂತ. ಯಾಕಂದರೆ ಹಿಂದೆಲ್ಲ ಅದೇ ರೀತಿ ಕೆಂಪುಕೋಟೆ ಮೇಲೆ ನಿಂತು ಒಂದು ಘೋಷಣೆ ಮೊಳಗಿಸಿದ್ರು ಅಂದರೆ ಅದಾಗುತ್ತೆ ಅಂತ. ಈ ಬಾರಿ ಸೆಕ್ಯುಲರ್ ಸಿವಿಲ್ ಕೋಡ್ ಅನ್ನುವ ಮಾತನ್ನು ತಗೊಂಡಿದ್ರು, ಅದರ ಬೆನ್ನಲ್ಲೇ ಇದೆಲ್ಲ ಈಗ ಜಾರಿ ಆಗ್ತಾ ಇರೋದು. ಸೊ ಗುಜರಾತ್ನಲ್ಲೂ ಕೂಡ ಬಹುದೊಡ್ಡ ಮಟ್ಟದಲ್ಲಿ ಒಂದು ಬದಲಾವಣೆ ತರೋದಕ್ಕೆ ಹಿಂದೂ ಮುಸಲ್ಮಾನ್ ಅಥವಾ ಹೆಣ್ಮಕ್ಳು ಗಂಡು ಮಕ್ಕಳು ಅಂತಲ್ಲ, ಎಲ್ರಿಗೂ ಒಂದೇ ಕಾನೂನು, ಮದುವೆ ಆಗೋದಕ್ಕೆ ಒಂದೇ ವಯಸ್ಸು ಇಬ್ರಿಗೂ ಕೂಡ, ಮತ್ತು ಡಿವೋರ್ಸ್ ತಗೊಳ್ಳೋದಕ್ಕೆ ಯಾವುದೇ ಧರ್ಮೀಯರಾಗಿರಲಿ ಒಂದೇ ರೀತಿಯ ಕಾನೂನನ್ನು ಪಾಲಿಸಬೇಕು. ಮದುವೆ ರಿಜಿಸ್ಟ್ರೇಷನ್ಗಿರಬಹುದು ಎಲ್ಲವೂ ಕೂಡ ಇನ್ನು ಮುಂದೆ ಕಾನೂನಿನ ಅನುಗುಣವಾಗಿ ನಡೆಯುತ್ತೆ. ಹಲಾಲ್ ಅಪರಾಧ, ಬಹುಪತ್ನಿತ್ವ, ಸಿಕ್ಕಾಪಟ್ಟೆ ಮದುವೆ ಆಗೋದು ಅಪರಾಧ ಅಂತ ಕಟ್ಟುನಿಟ್ಟಾಗಿ ಕಾನೂನನ್ನು ಹೇಗೆ ಉತ್ತರಾಖಂಡ್ ಮಾಡಿದೆಯೋ ಅದೇ ರೀತಿಯಲ್ಲಿ ಗುಜರಾತಲ್ಲಿ ಬರುತ್ತೆ. ಇದು ದೇಶವ್ಯಾಪಿ ಜಾರಿಯಾಗತ್ತೆ ಅಂತ BJPಯ ಮುಖ್ಯಮಂತ್ರಿ ಹೇಳ್ತಾ ಇರೋದು. ಸೊ ಎರಡೆರಡು ಮಹತ್ವದ ಹೆಜ್ಜೆಗಳು, ಐತಿಹಾಸಿಕ ಹೆಜ್ಜೆಗಳನ್ನು ಇಡೋದಕ್ಕೆ ಈಗ ತಯಾರಿ ಆಗ್ತಾ ಇದೆ. 1 by 1 ಒಂದೊಂದೇ ರಾಜ್ಯಗಳಲ್ಲಿ ಐತಿಹಾಸಿಕ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಪೂರ್ವ ತಯಾರಿಯಂತೆ ಕಾಣಿಸ್ತಾ ಇದೆ ಈ 2 ರಾಜ್ಯಗಳಲ್ಲಿ ಆಗ್ತಿರುವಂತಹ ಬೆಳವಣಿಗೆ, ಅದರಲ್ಲೂ ಮೋದಿ ತವರಿನ ಈ ಬೆಳವಣಿಗೆ. ಸೊ ಪ್ರತಿಪಕ್ಷಗಳಿಗೆ ಮರ್ಮಾಘಾತವನ್ನೇ ಕೊಡಲಿದ್ದಾರೆ ಮೋದಿ ತಮ್ಮ ಕೊನೆಯ ಅವಧಿಯಲ್ಲಿ ಅನ್ನೋದಂತೂ ಖಚಿತ. ಈಗ ಈ ಟರ್ಮ್ 5 ವರ್ಷ ಕಂಪ್ಲೀಟೂ ಆಗಬಾರ್ದು ಅನ್ನುವಂಥ ಕೂಗು ಪಕ್ಷದ ಒಳಗಡೆನೆ ಕೆಲವರು ಎತ್ತುತ್ತಾ ಇದ್ದಾರಲ್ಲ. ಸೊ ಮೋದಿ ತಾನೇನು ಅಂದುಕೊಂಡಿದ್ನೋ ಅದನ್ನು ಸಾಧಿಸಿಯೇ ತೆರಳೋದು ಅನ್ನೋವಂಥ ಯಜ್ಞ ಪೂರ್ಣಗೊಳಿಸೋದಕ್ಕೆ ನಿಂತಂಗೆ ಕಾಣಿಸ್ತಾ ಇದೆ. ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.